ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಇನ್ನೇನು ಮುಗಿತು ಅಂತಿದ್ದಂತೆ ಮತ್ತೆ ಶುರುವಾಗ್ತಾ ಇದೆ. ಆ ಗೊಂದಲ ಹಾಗೇನೆ ಮುಂದುವರಿತಾ ಇದೆ. ಈಗ ಸದ್ಯ ಸಿದ್ದರಾಮಯ್ಯ ಅವರ ಪರ ಮತ್ತೊಮ್ಮೆ ಅಹಿಂದ ನಾಯಕರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಹುಷಾರ್ ಅಂತೇಳಿ ವಾರ್ನಿಂಗ್ ಅನ್ನೇ ಕೊಟ್ಟಿದ್ದಾರೆ ಅಹಿಂದ ಸಮುದಾಯದ ನಾಯಕರು. ರಾಜ್ಯದ 4 ಕಡೆಗೆ ಅಹಿಂದ ಸಮಾವೇಶ ಮಾಡೋದಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ತೀರ್ಮಾನ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಇವತ್ತು ಅಹಿಂದ ಒಕ್ಕೂಟದ ಸಭೆ ನಡೆಯಿತು. ಈ ಸಭೆಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದ್ದು, ಸಿಎಂ ಸಿದ್ದರಾಮಯ್ಯನವರನ್ನೇನಾದರೂ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಹುಷಾರ್ ಅಂತೇಳಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ. ನಾಳೆ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವೊಂದು ನಡೆಯೋದಕ್ಕಿದೆ. ಅದರ ಪೂರ್ವಭಾವಿ ಸಭೆಯನ್ನ ಇವತ್ತು ನಡೆಸಲಾಗಿತ್ತು. ಸಮಾವೇಶದ ಮೂಲಕ ಈಗ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಬಾರದು ಅಂತ ಆಗ್ರಹವನ್ನ ಮಾಡಿರುವಂಥದ್ದು ಅಹಿಂದ ನಾಯಕರು. ಸಿಎಂ ಕುರ್ಚಿ ಗೊಂದಲ ಕಾಂಗ್ರೆಸ್ನಲ್ಲಿ ಇನ್ನೇನು ಮುಗೀತು ಅನ್ಕೊಂತಾ ಇರುವಾಗಲೇ ಮತ್ತೆ ಶುರುವಾಗ್ತಾನೇ ಇದೆ. ನಿನ್ನೆವರೆಗೂ ತಮ್ಮ ಪ್ರಯತ್ನವನ್ನು ನಡೆಸಿದ್ದಂತಹ DCM DK ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಕೂಡ ಆಗಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಅವರು ಪ್ರಯತ್ನ ಪಟ್ಟಿದ್ರು. ಅಸ್ಸಾಂ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮೀಟಿಂಗಲ್ಲಿ ಆಗೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಮುಖಾಮುಖಿ ಆಗಿದ್ರೂ ಕೂಡ ಅವರ ಜೊತೆಯಲ್ಲಿ 1-to-1 ಸಭೆ ಮಾಡೋದಕ್ಕೆ ಆಗಿರಲಿಲ್ಲ DK ಶಿವಕುಮಾರ್ ಅವರಿಗೆ. ಹೀಗಾಗಿ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು, ಅದು ಸಾಧ್ಯ ಆಗಿರಲಿಲ್ಲ. ಸದ್ಯಕ್ಕೆ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆಯೇ ಅಹಿಂದ ನಾಯಕರು ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಂದು ಅಹಿಂದ ಸಂಘಟನೆದ ಏನು ಇದೆಯಲ್ಲ, ಇದೇ ತಿಂಗಳ ನಮ್ಮದು ಜನವರಿ 21 ಜಾಗೃತಿ ಅಹಿಂದ ಸಮಾವೇಶ ಸಲುವಾಗಿ ಇವತ್ತೊಂದು ಪೂರ್ವ ಸಭೆ ಕರೆದಿದ್ದೀವಿ. ಈ ಸಭೆಯಲ್ಲಿ 31 ಜಿಲ್ಲೆಯ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ನಾವು ಈಗಲೇ ಚರ್ಚೆ ಮಾಡಿದ್ದೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು 2023 ಒಳಗೆ ಎಲ್ಲ ಅಹಿಂದ ವರ್ಗ 80% ವರ್ಗದವರು ಸಿದ್ದರಾಮಯ್ಯ ಸಾಹೇಬರೇ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರೂ ಒಗ್ಗಟ್ಟಿಗೆ ಮತದಾನ ಮಾಡಿದ್ದೀವಿ. ಆದರೆ ಈಗಿನ 1.5 ವರ್ಷ ಒಳಗೆ ಅನೇಕ ಕೂಗು ಕೇಳಿ ಬರ್ತಾಯಿದೆ, ಸಾಹೇಬರು ಕೆಳಗೆ ಇಳಿಸ್ಕೋಬೇಕಂತ. ಆ ಥರ ಒಂದೇಳಿ ಏನಾದರೆ ಮುಂದಿನ ದಿನಗಳಲ್ಲಿ ಒಂದು TP ಚುನಾವಣೆ ಆಗಲಿ, JDP ಚುನಾವಣೆಯಲ್ಲಿ ಇದರಲ್ಲಿ ಕಾಂಗ್ರೆಸ್ ನಾವು ತಕ್ಕ ಪಾಠ ಕಲಿಸ್ಬೇಕಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಮ್ಮ ಸಾಹೇಬರು 2028 ಮುಂದುವರಿಬೇಕು ನಮ್ಮ ಉದ್ದೇಶ ಇದೆ. ನಮ್ಮ ಹೆಸರು ಪ್ರಭುಲಿಂಗ ದೊಡ್ಡೇನಿ, ರಾಜ್ಯಾಧ್ಯಕ್ಷರು ಅಹಿಂದ ಸಂಘಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಕಾಲ ಮುಖ್ಯಮಂತ್ರಿ ಆಗಿರಬೇಕನ್ನುವಂಥ ವಿಚಾರದಲ್ಲಿ ಇಡೀ ಅಹಿಂದ ವರ್ಗ ಪಕ್ಷಾತೀತ ಜಾತ್ಯತೀತವಾಗಿ ನಾವು ಕಾಂಗ್ರೆಸ್ಗೆ ಮತವನ್ನು ಕೊಟ್ಟೇವೆ. ಕಳೆದ 1 ವರ್ಷಗಳಿಂದ ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಕಾಂಗ್ರೆಸ್ ನಡ್ಕೊಳ್ತಾ ಇದೆ ಮತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆ. ಯಾವುದೇ ಹಗರಣದಲ್ಲಿ ಗೋಟಾದಲ್ಲಿ ಸಿಕ್ಕೊಂಡಾಗ ಸ್ಪಷ್ಟೀಕರಣ ಕೊಟ್ಟು ಆ ಸ್ಥಾನದಿಂದ ಕೆಳಗಿಳಿಸಿದರೆ ಬೇರೆ ವಿಷಯ. ಅತ್ಯಂತ ಉತ್ತಮವಾದಂಥ ಇವತ್ತು ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಮಹಿಳೆಯರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಅನ್ನ ಬಗ್ಗೆ ಆಗಿರ್ಬೋದು, ಕ್ಷೀರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಯೋಜನೆಗಳ ಕೊಟ್ಟು ಇವತ್ತು ಶಾಶ್ವತವಾಗಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಇಂಥ ಮುಖ್ಯಮಂತ್ರಿಗಳನ್ನು ತರಾತುರಿ ಇಳಿಸುವಂಥದ್ದು ಏನು ಅವಶ್ಯಕತೆ ಇದೆ? ಎಲ್ಲೇ ಒಂದು ಕಡೆ ದೊಡ್ಡ ಹುನ್ನಾರ ನಡೀತಾ ಇದೆ. ಅಹಿಂದ ವರ್ಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕಾಂಗ್ರೆಸ್ದು ಪದೇ ಡೆಲ್ಲಿಗೆ ಯಾಕೆ ಕರೀತಾ ಇದ್ದಾರೆ? ಯಾಕೆ ಅವಮಾನ ಮಾಡ್ತಾ ಇದ್ದಾರೆ? ಈಗಾಗಲೇ ನಾವು 5 ಜಿಲ್ಲೆಗಳಲ್ಲಿ ಸಭೆಗಳನ್ನು ಮಾಡಿದ್ದೇವೆ. ಕರ್ನಾಟಕದಲ್ಲಿ 5 ಭಾಗದಲ್ಲಿ ಸಮಾವೇಶ ಮಾಡಬೇಕಂತೇಳಿ ತೀರ್ಮಾನ ತಗೊಂಡಿದ್ದೇವೆ. ಮೊದಲನೆಯ ಸಮಾವೇಶ ಅಹಿಂದ ಜಾಗೃತ ಸಮಾವೇಶ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ಮಾಡಬೇಕಂತೇಳಿ ತೀರ್ಮಾನ ತಗೊಂಡು ಬೃಹತ್ತಾದಂಥ ಸಮಾವೇಶನ ಮಾಡಿ ಕಾಂಗ್ರೆಸ್ಸಿಗೆ ಸಂದೇಶನ ಕೊಡ್ತೇವೆ. ನೋಡಿ, ಮುಖ್ಯಮಂತ್ರಿ ಸ್ಥಾನದಿಂದ ಒಣ್ಣೆದು ಬದಲಾವಣೆ ಮಾಡಬಾರ್ದು ಅಂತ ಸಮಾವೇಶನ ಮಾಡ್ತಾ ಇದ್ದೇವೆ. ಬದಲಾವಣೆ ಮಾಡಿದ್ದ ಕರೆ ಆತಂದರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಮುಕ್ತ BJP ಏನು ಮಾಡಬೇಕಂತದ. ನಾವು ಅಹಿಂದ ವರ್ಗದವ್ರು 86% ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಕೂಡ ಮಾಡಲಿಕ್ಕೆ ಏನು ಬೇಕು ಆ ರೀತಿ ನಾವು ಸನ್ನಿದ್ಧವಾಗಿದೆ, ಆ ರೀತಿ ಕೆಲಸನ ಮಾಡ್ತೀವಿ. ಅಹಿಂದದಲ್ಲಿ ಬಣಗಳಿಲ್ಲ, ಸಂಘಟನೆಗಳು ಇದ್ದೇ ಇರ್ತವೆ, ಅದು ಸಹಜವಾಗಿ ಸಂಘಟನೆಗಳಿದ್ದಾವೆ. ಎಲ್ಲ ಸಂಘಟನೆಯರು ಕೂಡಿ ಈ ಒಂದು ದಿಕ್ಸೂಚಿ ಮುಖಾಂತರ ಸಂದೇಶನ ಕಳಿಸ್ತೇವೆ.
ಎಲ್ಲ ಸಂಘಟನೆಯ ಮುಖಂಡರ ಒಮ್ಮತ ಇರೋದ್ರಿಂದನೇ ನಾವು ಗಟ್ಟಿಯಾಗಿ ರಾಜ್ಯದ 5 ಭಾಗಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಏನು ಇದ್ದರೂ ಕೂಡ ನಾವು ಈಗಾಗಲೇ ಮಾತಾಡಿಕೊಂಡಿದ್ದೇವೆ, ಯಾರು ಮಾಡಿದರೂ ಕೂಡ ಒಂದೇ ಉದ್ದೇಶ, ಒಂದೇ ಸಂದೇಶ ಇದೆ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಪದಚ್ಯುತಿಗೊಳಿಸಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲರ ಧ್ವನಿ ಒಂದೇ ಆಗಿರುತ್ತೆ. ಹುಬ್ಬಳ್ಳಿಯಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಖಡಕ್ ಆದಂಥ ತುಂಬ ಸ್ಪಷ್ಟವಾದಂಥ ವಾರ್ನಿಂಗನ್ನು ಅಹಿಂದ ನಾಯಕರು ಇವಾಗ ಕೊಟ್ಟಿರುವಂಥದ್ದು ಯಾವ ಲೆವೆಲ್ಗಿದೆ ಇವರ ವಾರ್ನಿಂಗ್ ಅಂದರೆ, ನಾವು ಕಾಂಗ್ರೆಸ್ ಮುಕ್ತ ನಾವು ಮಾಡ್ತೀವಿ, BJPಯವರು ಏನು ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ ಮುಕ್ತ ಕರ್ನಾಟಕ ನಾವೇ ಮಾಡ್ತೀವಿ ಅನ್ನೋ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ CM ಸ್ಥಾನದ ಬದಲಾವಣೆಯ ವಿಚಾರವನ್ನ ಸಮುದಾಯದ ನಾಯಕರು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಸಿದ್ದರಾಮಯ್ಯನ್ನೇ ಮುಂದುವರಿಸಬೇಕು ಅನ್ನೋ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹರೀಶ್, ಬಹಳ ಮುಖ್ಯವಾಗಿರುವಂತದ್ದು ಅಹಿಂದ ಒಕ್ಕೂಟ ಇದೀಗ ಮತ್ತೊಮ್ಮೆ ಕೂಡ ಸ್ಪಷ್ಟ ಸಂದೇಶ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ CM ಸಿದ್ದರಾಮಯ್ಯನ ಬದಲಾವಣೆ ಮಾಡಬಾರ್ದು, ನಾಯಕತ್ವ ವಿಚಾರದಲ್ಲಿ ಕೈ ಹಾಕುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶ. ಯಾಕಂದ್ರೆ ಜಾಸ್ತಿ ಚುನಾವಣೆಗಳು ಕೂಡ ಎದುರಾಗ್ತಿದ್ದಾರೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಜೊತೆಗೆ GDS ಚುನಾವಣೆ ಕೂಡ ಎದುರಾಗುವಂಥದ್ದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲ ಮಾಡಿರುವಂಥದ್ದು ಕೂಡ CM ಸಿದ್ದರಾಮಯ್ಯ ಅವರ ಕಾರಣಕ್ಕಾಗಿ. ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕರಾಗಿರುವಂತಹ CM ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ಕಾಲ ಸರಾಸರಿ ನಿರ್ಧಾರವನ್ನು ಕೈಗೊಳ್ಳಬಾರ್ದು, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ CM ಆಗಿ ಅಬಾಧಿತವಾಗಿ ಮುಂದುವರಿಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಒಂದು ಹುಬ್ಬಳ್ಳಿಯಲ್ಲಿ ಅಹಿಂದ ಒಕ್ಕೂಟ ಒಂದು ಸಭೆಯನ್ನು ನಡೆಸಿದೆ. ಸೊ ಸಭೆಯನ್ನು ಬಹಳ ಮುಖ್ಯವಾಗಿ ಪ್ರಮುಖವಾದ ತೀರ್ಮಾನವನ್ನು ಕೈಗೊಂಡಿದೆ. ರಾಜ್ಯದ 4 ಭಾಗಗಳಲ್ಲಿ ಸಮಾವೇಶಗಳನ್ನ ನಡೆಸುವಂತ ತೀರ್ಮಾನವನ್ನು ಕೂಡ ಇವತ್ತು ಮಾಡಿರುವಂಥದ್ದು. ಅದನ್ನು ಇದೇ ತಿಂಗಳು. ಹರೀಶ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ತುಂಬಾ ಸ್ಪಷ್ಟವಾಗಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಹಿಂದ ಸಮುದಾಯದ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ಗೆ. ಈಗ ಮತ್ತೆ 5 ಕಡೆಗಳಲ್ಲಿ ಸಮಾವೇಶ ಮಾಡುವ ಮೂಲಕ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಅನ್ನೋ ಒತ್ತಾಯವನ್ನ ಮತ್ತೊಮ್ಮೆ ಮಾಡಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.